ಇಡೀ ಸ್ಟೋರಿ ನೋಡಿದಾಗ ಅನಿಸೋದು ಒಂದೇ ಮಾತು, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು. ಇಷ್ಟೇ ಇಲ್ಲ ಆಗಿರೋದು. ಅವಳಿಗೆ ಹಠ, ಇವನಿಗೆ ಚಟ, ಹಿಂಗೆ ಆಗಿರೋದು. ಈಗ A1 ಪವಿತ್ರ ಈಕೆಗೆ ಬಿಸಿ ಮುಟ್ಟಿಸಿದಾಗ ಪೊಲೀಸರು ಆಕೆ ಏನು ಬಾಯಿ ಬಿಡ್ತಾಳೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ A1 ಪವಿತ್ರ ಗೌಡ ಏನು ಹೇಳ್ತಾಳೆ ಬನ್ನಿ. ಘಟನೆಗಳನ್ನು ಎಳೆ ಎಳೆಯಾಗಿ ವಿವರಿಸ್ತಾರೆ ಪವಿತ್ರ ಗೌಡ. ಹೇಳ್ತಾ ಹೋಗ್ತಾಳೆ ಏನಾಯಿತು ಅಂತೇಳಿ. ರೇಣುಕಾಸ್ವಾಮಿ ಅಶ್ಲೀಲ ಫೋಟೋಗಳನ್ನು ಕಳಿಸ್ತಾ ಇದ್ದ. ಓಕೆ, ಕಳಿಸ್ದ. ರೇಣುಕಾಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ. ಹೌದು, ತಪ್ಪು. ಹಾಗಂತ ಜಗತ್ತಿನಲ್ಲಿ ಪವಿತ್ರ ಗೌಡ ಒಬ್ಬಳಿಗೆಲ್ಲೋ ಮೆಸೇಜ್ ಮಾಡೋದು ಯಾರು ಕೂಡ. ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ, ಫೇಸ್ಬುಕ್ಕಲ್ಲಿದ್ದಂಥ ಹೆಣ್ಣು ಮಕ್ಕಳಿಗೆ, ವಾಟ್ಸಪ್ಪಲ್ಲಿದ್ದ ಹೆಣ್ಣು ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇಂಥ ಕಿತ್ತೋದು ನನ್ನ ಮಕ್ಕಳು ಮೆಸೇಜ್ ಮಾಡ್ತವೆ. ಅಲ್ಲ ಅಂತ ಹೇಳಿ ನೋಡೋಣ. ಮನೆಯವರಿಗೆ ಗೊತ್ತಿರ್ತವೆ. ಮನೆಯವರೇ ಒಮ್ಮೆ ಅದನ್ನು ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡಿ, ಈ ಜೊಲ್ಲು ಪಾರ್ಟಿ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಎಂಜಾಯ್ ಮಾಡ್ತವೆ. ಹಾಗೆ ಇದು ಬ್ಲಾಕ್ ಮಾಡಿ ಬಿಸಾಕಿದ್ರೆ ಪ್ರಾಬ್ಲಮೇ ಇರ್ತಿರಲಿಲ್ಲ. ಬ್ಲಾಕ್ ಮಾಡುವ ಮನೋಭಾವ ಇರಲಿಲ್ಲ, ನೆನಪಿಟ್ಕೊಳ್ಳಿ. ಮನೆ ಕೆಲಸವನ್ನ ಪವನ್ಗೆಲ್ಲ ವಿಷಯ ತಿಳಿಸಿದೆ. ಅದನ್ನು ಯಾರಾದರೂ ಹೇಳ್ತಾರೇನ್ರಿ? ಒಬ್ಬ ಮೆಸೇಜ್ ಮಾಡಿದ್ದನ್ನು, ನಿಮಗೊಬ್ಬ ಮೆಸೇಜ್ ಮಾಡಿದ್ದನ್ನು ಗಂಡನಿಗೆ ಹೇಳಲ್ಲ ರೀ ಮೆಸೇಜ್ ಬಂದಿದ್ದನ್ನು. ತಂಗಿ ಅಣ್ಣನಿಗೆ ಹೇಳಲ್ಲ, ಯಾಕೆಂದರೆ ಅವರಿಗೆ ಅದನ್ನು ನಿಭಾಯಿಸೋಕೆ ಗೊತ್ತಿರುತ್ತೆ. ಆದರೆ ಇವಳು ಹೇಳಿರೋದು ಯಾರಿಗೆ? ಈ ಓತಿಕೆ ಆತನಿಗೆ. ಈ ವಿಚಾರ ದರ್ಶನ್ಗೆ ಅರೆ ಬಾಪ್ರೆ, ಇದು ನೋಡಿ ಹೆಂಗಿದೆ ಅಂತಂದ್ಬಿಟ್ಟು ಇವಳು ಇಟ್ಕೋಬೇಕಲ್ವಾ, ಹಿಂಗೆ ಬಂದಿದೆ ದರ್ಶನ್ ಗೊತ್ತಾಗಬಾರ್ದು ಅಂತ. ಇದು ಆ ಮೆಸೇಜ್ ವಿಚಾರನ ಊರು ಬಾಗಿಲು ಮಾಡಿಬಿಟ್ಟು ಇವನು ಕೊಟ್ಬಿಟ್ಟು ಆಮೇಲೆ ದರ್ಶನ್ಗೆ ಹೇಳ್ಬೇಡ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವ ಕಪಿ ದರ್ಶನ್ಗೆ ತಿಳಿದ್ರೆ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ದ ನಂತರ ಹೆಣ್ಮಗಳಾಗಿ ಹೆಣ್ಮಗಳಾಗಿ ದರ್ಶನ್ ಕೋಪ ಗೊತ್ತಿದ್ದ ನಂತರ ಹೆಂಗಿರಬೇಕಿತ್ತು? ಹೆಂಡತಿಯಾಗಿ, ಎರಡನೇ ಹೆಂಡತಿ ಅಲ್ವಾ? ನಾವೇ ಹೇಳಿದ್ದಲ್ಲ, ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದ್ದು. ಅದಾದ ನಂತರ ನಾವು ಬಳಸ್ತಾ ಇದ್ದೀವಿ. ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಚಪ್ಪಲಿಯಲ್ಲಿ ಹೊಡೆದೇ. ನೋಡಿ 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 ನೋಡ್ರಿ, ಯಾವುದೇ ಹೆಣ್ಮಕ್ಕಳು ಎಷ್ಟೇ ಕಿರಿಕಿರಿ ಮಾಡಿದರೂ ಕೂಡ ಬೈದು ಸುಮ್ಮನಾಗ್ತಾರೆ ಅಥವಾ ಮುಖ ಸಿಂಡಿಸ್ಕೊಂಡು ಹೋಗ್ತಾರೆ. 20 ದಿವಸದಿಂದ ನೀನು ಏನು ಮಾಡಿಲ್ಲ ಅಂತ ದರ್ಶನ್ನ ರೊಚ್ಚಿಗೆಬ್ಬಿಸಿ, ದರ್ಶನ್ ರೊಚ್ಚಿಗೆದ್ದು ಇದ್ದಬದ್ದವರನ್ನೆಲ್ಲ ಕರ್ಕೊಂಬಂದು ಕಿಡ್ನ್ಯಾಪ್ ಮಾಡ್ಕೊಂಬಂದು ಇವಳಿಗೆ ಹೇಳಿದಾಗ ಇವಳು ರೋಷಾವೇಶದಿಂದ ಓಡ್ಕೊಂಬಂದು ಚಪ್ಪಲಿಯಲ್ಲಿ ಹೊಡೆದ್ಲಂತೆ. ಅಬಾ. ಆದರೆ ಕೊಲೆ ಮಾಡ್ತಾರೆ ಎಂಬ ಕಲ್ಪನೆ ಕೂಡ ಇರಲಿಲ್ಲ. ಹೀಗಾಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಕೂಡ ಊಹಿಸಿರಲಿಲ್ಲ. ಮೊದಲೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಬೋದಿತ್ತು. ಕಂಪ್ಲೇಂಟ್ ಅಲ್ಲ, ಡಿಲೀಟ್, ಬ್ಲಾಕ್, ಮುಗಿದೋಗ್ಬಿಡ್ತಾ ಇತ್ತು. ಅಥವಾ ರಿಯಾಕ್ಟ್ ಮಾಡಬಾರ್ದಾಗಿತ್ತು. ನೋಡಿ, ಇಲ್ಲಿ ರಿಯಾಕ್ಟ್ ಮಾಡಿನೇ ಹಾಳಾಗಿರೋದು. ಹಾಗಂತ ಅವನು ಸರಿ ಮಾಡಿದಾನಂತಲ್ಲ. ಪೊಲೀಸರ ಮುಂದೆ ಕಣ್ಣೀರಿಟ್ಟಾಳೆ ಆರೋಪಿ ಪವಿತ್ರ ಗೌಡ. ಇದಾದ ನಂತರ ದರ್ಶನ್ಗೆ ಬನ್ನಿ. A2 ದರ್ಶನ್ ಏನು ಹೇಳ್ತಾನೆ? ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್. ಎಲ್ಲ ದರ್ಶನ್ ವಿರುದ್ಧ ಸುತ್ತಕೊಳ್ತಾ ಇದೆ. ದರ್ಶನ್ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ. ಅಶ್ಲೀಲ ಮೆಸೇಜ್ ಮಾಡಿದ್ದಾನೆ ಅಂತ ಆ ಹೊತ್ತಿಕ್ಯಾತ ಅಂದರೆ ಪವನ್ ತಿಳಿಸಿದ್ದಾನೆ ಅಂತ ಇವನು ಹೇಳೋದು. ಆಗ ನಾನು ಕರ್ಕೊಂಬಾರು ಅಂತ ರಾಘವೇಂದ್ರಗೆ ಸೂಚನೆ ಕೊಟ್ಟೆ. ಅವನ ಪಾಪ ಶನಿವಾರ ಸಂಜೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಭೇಟಿಯಾದೆ. ಪವಿತ್ರ ಮೆಸೇಜ್ ಮಾಡಿದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ. ಆಮೇಲೆ ದುಡ್ಡು ಕೊಟ್ಟೆ, ಊಟ ಮಾಡಿ ಊರಿಗೆ ಹೋಗು ಅಂದೆ. ನಾನು ಈ ಕೊಲೆಯನ್ನು ಮಾಡಿಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾನೆ. ಓಕೆ, ರೈಟ್. ಈಗ ಎವಿಡೆನ್ಸಿಗೆ ಬನ್ನಿ.